ಇಷ್ಟು ದಿನ ಆದ್ಮೇಲೆ ನಾವು ವೆಕೇಶನ್ಗೆ ಹೋಗ್ತಾ ಇದ್ದೀವಿ. ಇಡೀ ವೀಕೆಂಡ್ ನಾವು ಆರಾಮಾಗಿ ರೆಸಾರ್ಟ್ ಅಲ್ಲೇ ಇರೋಣ. ತಾತಯ್ಯ ಇವ್ರನ್ನ ಹೋಗೋದಕ್ ಬಿಡಬಾರ್ದು. ಆಮೇಲೆ ಗುಂಗುರು ಸರ್ಗೆ ಏನಂತ ಹೇಳಲ್ ನಾವು. ಅರೆ ಅವನ್ ಇವತ್ತು ತಪ್ಪಿಸ್ಕೊಳಕ್ ಬಿಡಲ್ಲ. 2 ಕೋಟಿ ಪ್ರಶ್ನೆ ಅದು. ಹೌದಾ? ಇಲ್ಲಿ ತನಕ 1 ಕೋಟಿ ಪ್ರಶ್ನೆ ಮಾತ್ರ ಕೇಳಿದ್ದೆ ನಾನು. ಯಾಕೆ ಕೊಡ್ದೆ? ಅಯ್ಯ ಅರೆ ತಾತ, ಅಣ್ಣ, ಅಯ್ಯೋ ಕಾಪಾಡು ಅಣ್ಣ. ಗಟ್ಟಿ ಆ ಗಾಡಿ ಎಷ್ಟು ಚೆನ್ನಾಗಿದೆ, ನೀರೆಲ್ಲ ಓಡ್ತಾ ಇದೆ. ನಡ್ಕೊಂಡು ಹೋಗ್ತಿಲ್ಲ, ಹರ್ಕೊಂಡು ಹೋಗ್ತಿದೆ. ಎನಿ ಡೌಟ್? ಆ ಗಾಡಿನ ಬಿಟ್ಟು ಈ ಗಾಡಿನ ನೋಡಿ, ಅವರೇ ತಾನೇ ನಮಗ್ ಬಂದ್ ಗುದ್ದಿದ್ದು. ನೀವು ರಾಕ್ ಸ್ಟಾರ್ ಜಿಮ್ಮಿ ತಾನೇ? ಓ, ನೀವು ನನ್ನ ಗುರ್ತು ಹಿಡಿದ್ರಿ. ವಾವ್ ವಾವ್ ವಾವ್. ನಾವು ಎಷ್ಟು ಅದೃಷ್ಟವಂತರು. ಜಿಮ್ಮಿ ಅವರು ನಮ್ ಕಾರ್ಗೆ ಡ್ಯಾಶ್ ಹಾಕ್ಬಿಟ್ರು. ಎನಿ ಡೌಟ್? ಐ ಆಮ್ ಸೋ ಹ್ಯಾಪಿ. ನಾನು ಉಳ್ಕೊಂಡ್ಬಿಟ್ಟೆ. ಆದ್ರೆ ನಮ್ ಕಾರ್ಗಂತೂ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್. ವಾವ್. ಇದ್ರಲ್ಲಿ ಖುಷಿ ಪಡೋಂತ ವಿಷಯ ಏನಿದೆ? ಇಲ್ಲ, ಇದು ಟೆನ್ಷನ್ ಇಂದ ಬಂದ ವಾವ್ ಗೊತ್ತಾ? ವಾವ್. ಅದು ಘಂಟಿ ನಗರಲ್ಲಿ ನಂದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತು ಬ್ರೋ. ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಆದ್ರೆ ಆ ಇಬ್ರು ಗೂಂಡಾಗ್ಲು ನನ್ನ ಕಿಡ್ನಾಪ್ ಮಾಡೋದಕ್ಕೆ ಹಿಂದೆ ಬಿದ್ದಿದ್ರು. ಯಾಕೆ? ನಾನು ಸ್ಟಾರ್ ಬ್ರೋ. ನನ್ನ ಕಿಡ್ನಾಪ್ ಮಾಡಿದ್ರೆ ತುಂಬಾ ದುಡ್ಡು ಸಿಗುತ್ತೆ ಅವ್ರಿಗೆ. ಆದ್ರೆ ಈಗ ಊರೊಳಗೆ ಹೇಗೆ ಹೋಗೋದು? ಆದ್ರೆ ಇನ್ನೊಬ್ರು ಬರ್ಬೋದಲ್ವಾ? ನೀವು ನನ್ನ ಸಿಟಿ ತನಕ ಡ್ರಾಪ್ ಮಾಡಿ ನನಗೆ ಹೆಲ್ಪ್ ಮಾಡ್ತೀರಾ? ಊರೊಳಗೆ ಹೇಗೆ ಹೋಗೋದು? ನೀವು ನಮ್ 2 ಕಾರ್ನು ಹಾಡ್ ಮಾಡ್ಬಿಟ್ಟಿದ್ದೀರಲ್ಲ. ವಾವ್. ಮತ್ತೆ ವಾವ್. ಇದು ದುಃಖದಿಂದ ಬಂದ ವಾವ್ ಬ್ರೋ. ಡೋಂಟ್ ವರಿ, ಯಾರೋ ಒಬ್ರು ಲಿಫ್ಟ್ ಕೊಡ್ತಾರೆ. ಗೂಂಡಾಗಳು ಬಂದ್ರೆ ನಾವು ಅವ್ರನ್ನ ನೋಡ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ನಡೀರಿ. ಸುಸ್ತಾಗ್ತಿದೆ ಬ್ರೋ. ಯಾರನ್ನಾದ್ರೂ ಲಿಫ್ಟ್ ಕೇಳೋಣ ಅಂದ್ರೆ ಒಬ್ರು ಬರ್ತಾನೆ ಇಲ್ಲ. ಅಲ್ಲಿ ನೋಡಿ, ಗಾಡಿ ಬರ್ತಾ ಇದೆ. ನಾನು ಈಗ್ಲೇ ಹೋಗಿ ಲಿಫ್ಟ್ ಕೇಳ್ತೀನಿ. ಲಿಫ್ಟ್ ಲಿಫ್ಟ್. ವಾವ್. ಯಾವ ಗಾಡಿನೂ ನಿಲ್ಲಿಸ್ತಾ ಇಲ್ಲ. ಮತ್ತೆ ವಾವ್. ಅಯ್ಯೋ, ಕೋಪದಲ್ಲಿ ಬಂದ ವಾವ್. ವಾವ್. ಈಗೇನ್ ಮಾಡೋದು ಹೇಳಿ? ಮೊದ್ಲು ಊಟ ಮಾಡೋಣ, ಪಕ್ಕದಲ್ಲೇ ಡಾಬಾ ಇದೆ. ಮೊದ್ಲು ಹೊಟ್ಟೆ ಪೂಜೆ, ಆಮೇಲೆ ಮುಂದಿನ ಕೆಲಸ. ಎನಿ ಡೌಟ್? ಓಹೋ, ನಾನು ನನ್ನ ಮ್ಯೂಸಿಕ್ ಕಾನ್ಸರ್ಟ್ ಹೋಗ್ಬೇಕು ಬ್ರೋ. ತುಂಬಾ ಸಮಯ ಇದೆ. ಇಲ್ಲಿಂದ ಗಂಟಿ ನಗರಕ್ಕೆ 2 ಗಂಟೆ ಹೋಗ್ಬೇಕು. ತಿಂದ್ಮೇಲೆ ಏನೋ ಒಂದು ವ್ಯವಸ್ಥೆ ಮಾಡೋಣ. ಓಯ್, 2 ದಾಲ್ ತಡ್ಕ, ಪನ್ನೀರ್ ಕಡಾಯಿ, 2 ಬೇಗನ್ ಬರ್ತಾ, 1 ಆಲೂ ಗೋಬಿ, 2 ಸಖತ್ ಪರೋಟ, ಬಟರ್ ಹಾಕಿ, ಮತ್ತೆ 5 ಲಸ್ಸಿ. ಎನಿ ಡೌಟ್? ಹಾಗೆ ಮೆಣಸಿನ್ಕಾಯಿನೂ ಕೊಡ್ಲಾ? ಫ್ರೀಯಾಗಿ ಕೊಡ್ತೀನಿ. ಯಾಕೆ ನಿಮ್ ಮುತ್ತಾತನ ಮೆಣಸಿನ್ಕಾಯಿ ತೋಟ ಏನಾದ್ರು ಇದೆಯಾ? ಎಷ್ಟು ಆರ್ಡರ್ ಕೊಟ್ಟಿದ್ರೆ ಅಷ್ಟು ಕರೆಕ್ಟ್ ಆಗಿ ಕೊಡೋದ್ ಕಲಿ.
ವಾವ್, ಈ ತರ ಅನ್ಹೈಜೆನಿಕ್ ಊಟ ತಿಂದ್ರೆ ನನ್ ಗಂಟ್ಲು ಹಾಳಾಗೋಗುತ್ತೆ ಬ್ರೋ. ಮತ್ತೆ ವಾವ್, ಓಹೋ, ಟೆನ್ಷನ್ ಇಂದ ಬಂದ ವಾವ್. ವಾವ್, ಟೆನ್ಷನ್ ಇಂದಾದ ವಾವ್ನ ಕಾರ್ ಆಕ್ಸಿಡೆಂಟ್ ಅಲ್ಲೇ ತಾವ್ ಹೇಳ್ಬಿಟ್ರಲ್ಲ. ಅಯ್ಯೋ ಮತ್ತೆ ಟೆನ್ಷನ್ ಆಗ್ತಿದೆ ಬ್ರೋ. ಏಯ್, ಅಯ್ಯೋ ತಾತ, ತಾತಯ್ಯ, ಇದೇ ಒಳ್ಳೆ ಸಮಯ. ಗಿಟಾರ್ ಎತ್ಕೋ, ನಾವಿಲ್ಲಿಂದ ಓಡೋಣ. ರಯ್ಯ ರಯ್ಯ. ಏಯ್, ವಾವ್, ಗಿಟಾರ್ನ ಕದೀತಿದ್ದೀರಾ? ಏನಾದ್ರೂ ಯೋಚನೆ ಮಾಡು ತಾತ, ಸಿಗಾಕೊಂಡ್ರೆ ಇಬ್ಬರು ಕಟಾಕೊಂಡ್ಬಿಡ್ತಾರಿಲ್ಲೇ. ಇಲ್ಲ, ನೋಡ್ತಾ ಇದ್ವಿ. ನಾವು ಗಿಟಾರ್ ಬಾರಿಸ್ತೀವಿ ಗೊತ್ತಾ? ಹೌದಾ? ಹಾಗಾದ್ರೆ ತಗೊಂಡು ಏನಾದ್ರೂ ಒಂದ್ ಸಾಂಗ್ ಬರ್ಸಿ. ರಾಕ್ ಅಂಡ್ ರೋಲ್. ಹಾ? ತಾತಯ್ಯ, ಗಿಟಾರ್ ಸಿಕ್ತು, ಬಾಯಿಲಿಂದ ಹೋಗೋಣ. ವಾವ್, ಇವರಿಬ್ರು ಅದೇ ಕಿಡ್ನಾಪರ್ಸ್. ನಾವು ವೇಷ ಬದಲಾಯಿಸ್ಕೊಂಡ್ ಬಂದಿದೀವಿ. ಇವನ್ ಹೆಂಗ್ ಕಂಡಿಡ್ಬಿಟ್ಟ? ಮಾತ್ ನಿಲ್ಸಿ ಗಿಟಾರ್ ತಗೋ ಹೋಗೋಣ. ಅವ್ರನ್ನ ಹಿಡೀರಿ, ಅದು ನನ್ನ ಫೇವ್ರೆಟ್ ಗಿಟಾರ್ ಬ್ರೋ. ಅಯ್ಯೋ, ಕಣ್ಣಲ್ಲಿ ಸಾರ್ ಹೊಲ್ಟೋಯ್ತು. ಹೇ, ನನ್ನ ಗಿಟಾರ್. ವಾವ್, ವಾವ್ ಅಲ್ಲ, ಥ್ಯಾಂಕ್ ಯು ಅಂತ ಹೇಳಿ. ಅಯ್ಯೋ ಬ್ರೋ, ಅದನ್ನ ವಾವ್ ಆದ್ಮೇಲೆ ಹೇಳ್ತಾರೆ. ಥ್ಯಾಂಕ್ ಯು. ಇದು ನನ್ನ ಫೇವ್ರೆಟ್ ಗಿಟಾರ್, ಗೊತ್ತಾ ನಿನ್ಗೆ? ಅಪ್ಪ ಸೆಂಚುರಿ ಹೊಡೆದಿರೋ ಬ್ಯಾಟ್ ಇಂದ ಮಾಡಿಫೈ ಮಾಡಿರೋ ಗಿಟಾರ್ ಇದು. ಟ್ರೈನ್. ಆದ್ರೆ ನಂಗೆ ಒಂದ್ ವಿಷಯ ಅರ್ಥ ಆಗಿಲ್ಲ. ನಿಮ್ನ ಕಿಡ್ನಾಪ್ ಮಾಡೋ ಬದಲು ಆ ಗಿಟಾರ್ನಾಗ ತಗೊಂಡ್ ಹೋಗ್ತಿದ್ರು. ಇದು ನನ್ನ ಬೆಸ್ಟ್ ಗಿಟಾರ್ ಬ್ರೋ. ಆಕ್ಷನ್ ಅಲ್ಲಿ ಲಕ್ಷಾಂತರ ರೂಪಾಯಿಗೆ ಬಿಡ್ ಆಗುತ್ತೆ ಗೊತ್ತಾ? ಹಾ, ಇದ್ರಲ್ಲಿ ವಜ್ರನೂ ಇದೆ. ಹೇ, 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 ಹೇ. ಇದು ಡೈಮಂಡ್ ಅಲ್ಲ, ಡೈಮಂಡ್ ಶೇಪ್ ಅಲ್ಲಿರೋ ಡಿಸೈನ್ ಅಷ್ಟೇ. ವಾವ್, ನೀನು ವಾವ್ ಅಂದ್ರೆ ಮತ್ ಇವ್ರೇನ್ ಹೇಳ್ಬೇಕು? ನೀಗೇನಿ ಡೌಟ್ ಅಂತ ಹೇಳು. ಅಯ್ಯೋ, ನಾನು ಕಾನ್ಸರ್ಟ್ ಹೋಗ್ಬೇಕು ಬ್ರೋ. ಯಾರಾದ್ರೂ ದಾರಿ ಹುಡುಕಿ. ಗಂಟಿನಗರ್ಗೆ ಹೇಗ್ ಹೋಗೋದಿಲ್ಲಿಂದ? ಅಯ್ಯೋ ಸಾಹೇಬ್ರೆ, ಗಂಟಿನಗರ್ ಹೋಗೋ ಬಸ್ಸು 3 ತಾಸು ಆದ್ಮೇಲೆ ಬರುತ್ತೆ. ಸರ್, ನೀವು ಗಂಟಿನಗರಕ್ಕೆ ನಮ್ಮನ್ನ ಬಿಟ್ಬಿಡ್ತೀರಾ ಪ್ಲೀಸ್? ಆ? ಏನು ಸರ್ರ? ನನ್ನ ಸರ್ರ ಅಂತ ಹೇಳಿ ಮರ್ಯಾದೆ ಕೊಡ್ತಿದ್ದೀರಾ ಅಂದ್ಮೇಲೆ ನಾನ್ ನಿಮಗೆ ಲಿಫ್ಟ್ ಕೊಡ್ಲೇಬೇಕು. ಹತ್ಕೊಳ್ಳಿ ಟ್ರಕ್ಗೆ. ಎಲ್ಲೋದ್ರಿ ಇವರು? ಹೊಡ್ತು ನೋಡಿ ನಮ್ಮ ಐರಾವತ. $50 ಲಕ್ಷದ ವಜ್ರ ಅದು. ಗುರು 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 ಸಾಹೇಬ್ರೆ, ನಾವ್ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಆ ನಾಯಿ ಬೆಕ್ಕುಗಳು ನಮ್ಗೆ ಹೊಡೆದಾಗ್ಬಿಟ್ಟು. ನಾಯಿ ಬೆಕ್ಕಗಳ ಹತ್ರ ಒದೆ ತಿಂದ್ ಬಂದ್ರ? ಇಲ್ಲಿ ತನಕ ನನಗೆ ಯಾವ ನಾಯಿ ಬೆಕ್ಕು ಹೊಡೆಯೋಕೆ ಚಾನ್ಸ್ ಇಲ್ಲ. ನಾನು ಅವನಿಗೆ ಮೊದ್ಲೇ ಹೇಳಿದ್ದೆ ತಾತಯ್ಯ, ಗಿಟಾರ್ ನಲ್ಲಿ ವಜ್ರ ಹಾಕಬಾರ್ದು ಅಂತ ಕಣಯ್ಯ. ಈಗ ಅದನ್ನ ಹೇಗ್ ಹುಡುಕ್ತಿಯಯ್ಯ? ನಾನ್ ಬೀಳೋದಕ್ಕೆ ಚಾನ್ಸ್ ಇಲ್ಲ. ನಾಕಾಬಂದಿ ಕ್ರಾಸ್ ಮಾಡ್ಕೊಂಡು ಊರೊಳಗಡೆ ವಜ್ರ ಬರೋದಕ್ಕೆ ಬೇರೆ ದಾರಿ ಇರ್ಲಿಲ್ಲ. ಜಿಮ್ಮಿ ಅಂತ ಸ್ಟಾರ್ ಅಂದ್ರೆ ಅವನ್ ಗಿಟಾರ್ನ ಯಾರಾದ್ರೂ ಚೆಕ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ ನಾವು ಅವನ ಹತ್ರ ಗಿಟಾರ್ ಹೆಂಗ್ ಕಿತ್ಕೊಳ್ಳೋದು? ಅಯ್ಯೋ, ಅವನ ಹತ್ರ ಹೋಗೋಣ, ಕಿತ್ಕೊಳ್ಳೋಣ. ಏನಂತೀರ ಗುಂಗ್ರು ಸರ್? ಈಗ ನಿಮ್ ಜೊತೆ ನಾನು ಬರ್ತೀನಿ, ಗಿಟಾರ್ನು ಕದೀತೀನಿ. ಈ ಸಲ ಗಿಟಾರ್ ನನ್ ಕೈ ತಪ್ಪ ಹೋಗಕ್ಕೆ ಚಾನ್ಸೇ ಇಲ್ಲ. ಜಿಂಗಲಲ್ಲ ಜಿಂಗಲಲ್ಲ. ವಜ್ರ ಸಿಕ್ಕಿದ್ಮೇಲೆ ಡ್ಯಾನ್ಸ್ ಆಡಿ, ಈಗಂತೂ ಚಾನ್ಸೇ ಇಲ್ಲ.
ಈ ಗಿಟಾರು ಬಾರಿಸ್ತೀಯಾ ಅಥವಾ ಶೋಕಿ ಹೊಡೆಯಕ್ ಮಾತ್ರ ಇಟ್ಕೊಂಡಿದ್ಯಾ? ಇವ್ರು ಬಹಳ ಒಳ್ಳೆ ಸಿಂಗರು. ಇವ್ರು ನನಗಿಂತ ದೊಡ್ಡ ಸಿಂಗರ್ ಏನಲ್ಲ. ನನ್ನ ಹಾಡಿಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ನೀವು ಸಿಂಗರ್ರಾ? ಮತ್ತೆ ಒಂದು ಹಾಡು ಹಾಡಿ. ಅರೆ ನಾನು ಹೊಸ ರ್ಯಾಪ್ ಸಾಂಗ್ ಮಾಡಿದ್ದೀನಿ, ಕೇಳಿ. ಬ್ರೋ 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 ಹಾಡ್ತೀನಿ ನನ್ ಸಾಂಗು ಬ್ರೋ. ಎಲ್ಲಿಂದ ಎಲ್ಗೋದ್ರು ಅಲ್ಲಿ ನಾನೇ ಪೈಲ್ವಾನು. ಮೀಸೆ ಅಂದ್ರೆ ಮೀಸೆ, ಸಿಂಹದ ಮೀಸೆ. ಮನ್ಸಿಗೆ ಬಂದಾಗ ಹಾಡಬೇಕು ನನ್ನ ಹಾಗೆ. ಹೇ ವಾವ್, ಕಿವಿ ತಮಟೆ ಹೊಡೆದೋಯ್ತು ಬ್ರೋ. ಬ್ರೋ 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 ಹೊಡ್ತೀನಿ ನಾನು ಆರನು ಪಂಪ. ಹೇ ವಾವ್ 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 ವಾವ್. ಅರೆ ವಾ ವಾ ವಲ್ಲ, ಬಚಾವ್ ಬಚಾವ್ ಹೇಳಿ. ಎನಿ ಡೌಟ್? ಹೇ, ಇಲ್ಲಿಂದ ಮುಂದೆ ನಾವು ಹೇಗ್ ಹೋಗೋದು? ಅಯ್ಯೋ ನಡ್ಕೊಂಡು ಹೋಗ್ರಪ್ಪ. ಮುಂದೆ ಗ್ಯಾರೇಜ್ ಇದೆ, ಅಲ್ಲಿಂದ ಮೆಕ್ಯಾನಿಕ್ ನ ಕಳಿಸಿ. ಇಲ್ಲಿದೆ ಬಸ್ ಸ್ಟಾಪ್. ಇಲ್ಲಿಂದ ಬಸ್ ನಮಗೆ ಖಂಡಿತ ಸಿಗುತ್ತೆ. ವಾವ್, ಬಸ್ ಬಂತು.